ಇನ್ನು ಬೆಂಗಳೂರಿನ ಟೆಕ್ಕಿ ಡಿಜಿಟಲ್ ಅರೆಸ್ಟ್ ನೆಪದಲ್ಲಿ ವಂಚನೆ ಮಾಡಿದಂತಹ ಪ್ರಕರಣ. ಇದಕ್ಕೆ ಸಂಬಂಧಪಟ್ಟಂತೆ ಹೇಗೆಲ್ಲ ನಡೆದಿದೆ ಅಂತ ಒಂಥರ ಆಶ್ಚರ್ಯ ಆಗ್ಬಿಡುತ್ತೆ. ದುಬೈನಲ್ಲಿ ಕೂತ್ಕೊಂಡು ಬೆಂಗಳೂರಿನಲ್ಲಿ ಹ್ಯಾಕ್ ಮಾಡ್ತಾ ಇದ್ದ. ಆಮೇಲೆ ಚೀನಾ ಮತ್ತು ಪಾಕ್ಗೆ ಮಾಹಿತಿಯನ್ನು ಲೀಕ್ ಮಾಡ್ತಾ ಇದ್ದ. ಕೋಟಿ ಕೋಟಿ ಲೂಟಿ ಮಾಡಿದ್ದ. ಟೆಕ್ಕಿ ಡಿಜಿಟಲ್ ಅರೆಸ್ಟ್ ಕೇಸಲ್ಲಿ ಸ್ಫೋಟಕ ಮಾಹಿತಿ ಬಯಲಾಗಿದೆ. ಈ ಪ್ರಕರಣ ಸಂಬಂಧ ಮೂವರನ್ನ ಪೊಲೀಸರು ಈಗಾಗಲೇ ಬಂಧಿಸಿದ್ದಾರೆ. ಅಲ್ಲಿ ಕೂತ್ಕೊಂಡು ಇಲ್ಲಿ ಹ್ಯಾಕ್ ಮಾಡೋದು, ಡಿಜಿಟಲ್ ಅರೆಸ್ಟ್ ಮಾಡುವಂಥದ್ದು, ಜೊತೆಗೆ ಶತ್ರು ದೇಶಗಳಿಗೆ ಮಾಹಿತಿಯನ್ನು ರವಾನೆ ಮಾಡೋದು, ಇದು ದೇಶದ್ರೋಹದ ಕೃತ್ಯ. ದೇಶದ್ರೋಹದ ಸೆಕ್ಷನ್ ಅಡಿಯಲ್ಲೇ ಬರುತ್ತೆ ಇದು. ಸೊ ಹಾಗಾಗಿ ಇವಾಗ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ನರಸಿಂಹಮೂರ್ತಿ ಅವರಿಂದ ಪಡ್ಕೊಳ್ಳೋಣ. ಸೊ ಮೂರ್ತಿ, ಈ ಡಿಜಿಟಲ್ ಅರೆಸ್ಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಆಗಿರುವ ಡೆವಲಪ್ಮೆಂಟ್ಸ್ ಏನು? ಅರವಿಂದ, ಟೆಕ್ಕಿಯೊಬ್ಬರಿಗೆ ಸುಮಾರು 11.82 ಕೋಟಿ, ಹತ್ತಿರ 12 ಕೋಟಿ ಹಣವನ್ನು ಡಿಜಿಟಲ್ ಅರೆಸ್ಟ್ ಮಾಡಿದ್ದೀವಿ ಅನ್ನೋ ಮಟ್ಟಿಗೆ ಒಂದು ತಿಂಗಳ ಕಾಲ ಅವರನ್ನು ಒಂದು ಕೋಣೆಯ ಒಳಗಿಟ್ಟು ಆತನ ಮನೆಯಲ್ಲಿಟ್ಟು ಹೆದರಿಸಿ ಆತನಿಂದ ಹಣವನ್ನು ಹಾಕಿಸ್ಕೊಳ್ಳುವ ಕೆಲಸವನ್ನು ಮಾಡಿದರು. ಆ ಪ್ರಕರಣ ಸಂಬಂಧ ಈಗಾಗಲೇ ಮೂವರನ್ನು ಅರೆಸ್ಟ್ ಮಾಡುವ ಕೆಲಸವನ್ನು ಮಾಡಲಾಗಿದೆ. ಇವರು ದುಬೈನಲ್ಲಿ ಕುಳಿತುಕೊಂಡು ಈ ರೀತಿಯಾದಂತಹ ಕೃತ್ಯವನ್ನು ಎಸಗ್ತಿದ್ರು ಅನ್ನೋದು ಪೊಲೀಸರ ತನಿಖೆಯಲ್ಲಿ ಗೊತ್ತಾಗ್ತಿದೆ. ಪ್ರಮುಖ ವಿಚಾರ ಏನಂತ ಹೇಳಿದ್ರೆ, ಜನರ ಈ ಡೇಟಾವನ್ನು ಅವರು ಕದೀತಿದ್ರು. ಯಾರಿಂದ ಈ ರೀತಿಯಾಗಿ ಡಿಜಿಟಲ್ ಅರೆಸ್ಟು ಅಥವಾ ಈಗ ಬಳಸ್ಕೊಳ್ಳೋದಕ್ಕೆ ಕೆಲವರು ತಮ್ಮ ಈ ಫೈನಾನ್ಸು ಅಥವಾ ಸಣ್ಣ ಪುಟ್ಟ ಹಣಕಾಸಿಗೋಸ್ಕರ ತಮ್ಮ ಆಧಾರ್ ಕಾರ್ಡು, ಪ್ಯಾನ್ ನಂಬರು ಇವುಗಳನ್ನು ಮಾರಾಟವನ್ನು ಮಾಡ್ಕೊಳ್ತಾರೆ. ಅಂಥವರ ನಂಬರ್ಗಳನ್ನು ಇಟ್ಕೊಂಡು ಬೇರೆ ಬೇರೆ ಸಿಮ್ಗಳನ್ನು ಖರೀದಿ ಮಾಡೋದು, ಮತ್ತು ಇವರ ಡೇಟಾಗಳೇನಿತ್ತು, ಇವರ ಆಧಾರ್ ಕಾರ್ಡ್ ಇರ್ಬೋದು, ಪ್ಯಾನ್ ನಂಬರ್ ಇರ್ಬೋದು, ಅಥವಾ ಇವರ ವೋಟರ್ ಐ ಡಿ ಇರ್ಬೋದು, DL ಇರ್ಬೋದು, ಈ ಎಲ್ಲ ನಂಬರ್ಗಳನ್ನು ಶತ್ರು ದೇಶಗಳಿಗೆ ಮಾರಾಟ ಮಾಡುವ ಕೆಲಸವನ್ನು ಮಾಡ್ತಿದ್ರು. ಪಾಕಿಸ್ತಾನ ಮತ್ತು ಚೀನಾದ ಕೆಲ ಏಜೆನ್ಸಿಗಳಿಗೆ ಈ ರೀತಿಯಾಗಿ ನಮ್ಮ ಅಲ್ಲಿನ ಕೆಲ ಜನರ ಮಾಹಿತಿಯನ್ನು, ಡೇಟಾವನ್ನು ಮಾರಾಟ ಮಾಡಿದ್ದಾರೆ ಅನ್ನೋದು ತನಿಖೆಯಲ್ಲಿ ಗೊತ್ತಾಗ್ತಿದೆ. ಹೀಗಾಗಿ ಈ ಮೂವರನ್ನು ವಶಕ್ಕೆ ಪಡೆದು ಇದೀಗ ವಿಚಾರಣೆಗೆ ಒಳಪಡಿಸುವ ಕೆಲಸವನ್ನು ಮಾಡಿದ್ದಾರೆ. ಅದರ ಜೊತೆಗೆ ಈ 12 ಕೋಟಿ ಟೆಕ್ಕಿಯಿಂದ ಸುಲಿಗೆ ಮಾಡಿದಂತಹ ಪ್ರಕರಣದಲ್ಲಿ 12 ಕೋಟಿ ಹಣವನ್ನು ಏನು ಮಾಡಿದ್ರು, ಆ ಹಣವನ್ನು ರಿಕವರಿ ಮಾಡೋದಕ್ಕೂ ಕೂಡ ಪೊಲೀಸರು ಇದೀಗ ಪ್ರಯತ್ನವನ್ನು ಪಡ್ತಿದ್ದಾರೆ. ಓಕೆ, ಥ್ಯಾಂಕ್ ಯು ಮೂರ್ತಿ. ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ.